ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾನು ತೋರಿಸಿದಂಥ ವಿಡಿಯೋದಲ್ಲಿ ಲಾಸ್ಟ್ ವ್ಲಾಗಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ತೋರಿಸ್ದೆ. ಬಟ್ ಇವತ್ತು ಮಾರ್ನಿಂಗ್ ಆಗೋ ಅಂಥದ್ದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದೆ. ಬಟ್ ನಾನು ನಿನ್ನೆನೇ ಆದಂಥ ಕೆಲವೊಂದು ಸಂಜೆ ನಡೆದಂಥ ಕೆಲವೊಂದು ಪೂಜೆಗಳನ್ನ ಹಾಕಿರಲಿಲ್ಲ, ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಆ ವಿಡಿಯೋಗಳನ್ನೆಲ್ಲ. ಸೊ ಈ ವಿಡಿಯೋ ಎಡಿಟಿಂಗ್ ಮಾಡುವಾಗ ಆ ವಿಡಿಯೋಗಳೆಲ್ಲ ಸಿಕ್ಕಿದೆ. ಸೊ ನಿನ್ನೆ ಆದಂಥ ಸಂಜೆ ಏನು ಕೆಲವೊಂದು ಪೂಜೆಗಳಾಯ್ತಲ್ಲ ಅದನ್ನೆಲ್ಲ ನೋಡ್ಕೊಂಬನ್ನಿ. ಅದಾದಮೇಲೆ ಇವತ್ತಿನ ಒಂದು ವಿಡಿಯೋನ ನೋಡ್ಕೊಂಬರೋಣ. ಇವಾಗೇನು ನೋಡಿದ್ರಲ್ಲ ಆ ವಿಡಿಯೋ ಬಂದ್ಬಿಟ್ಟು ಹಿಂದಿನ ದಿನದ್ದು. ಸೊ ನಾವು ಬೆಂಗಳೂರಿಂದ ಡೈರೆಕ್ಟಾಗಿ ಈ ಊರಿಗೆ ಹೋದಾಗ ದೇವಸ್ಥಾನದ ಹತ್ರ ಹೋದ್ವಿ. ಸೊ ಅಲ್ಲಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅಲ್ಲಿಂದ ಕಳಶ ಹೊರುವಂಥ ಒಂದು ಏನು ಪೂಜೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಮಾರಿಯಮ್ಮನ ದೇವಸ್ಥಾನ ಅಂತ. ಸೊ ಅಲ್ಲಿಂದ ಈ ದೇವಸ್ಥಾನಕ್ಕೆ ಸುಮಾರು 1 ಕಿಲೋಮೀಟರ್ ಆಗ್ಬೋದೇನೋ, 1 ಕಿಲೋಮೀಟರ್ ಆಗುತ್ತೋ 1.5 ಕಿಲೋಮೀಟರ್ ಆಗುತ್ತೋ ಗೊತ್ತಿಲ್ಲ. ಸೊ ಅಷ್ಟು ದೂರ, ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ, ಅಷ್ಟು ದೂರ ಇತ್ತು. ಸೊ ಹೋಗಿ ನನಗೂ ಒಂದು ಬಿಂದಿಗೆ ಕೊಟ್ಟರು. ಸೊ ಬಿಂದಿಗೆಯಲ್ಲಿ ನೀರು ತೊಗೊಂಡು ಅಲ್ಲಿ ಬಳೆ ಕಳಶ ಎಲ್ಲ ಇಟ್ಟು ಆ ದೇವಸ್ಥಾನದಲ್ಲಿ ಏನು ಮಾರಿಯಮ್ಮ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ನಡೀತು, ಈಗ ಏನು ನೋಡಿದ್ರಿ ಅಲ್ವಾ ವಿಡಿಯೋದಲ್ಲಿ. ಸೊ ಅಲ್ಲಿಂದ ಡೈರೆಕ್ಟಾಗಿ ನಡ್ಕೊಂಡು ಕಳಶ ಹೊತ್ಕೊಂಡು ಬಂದು ಈ ದೇವಸ್ಥಾನದ ಮುಂದೆ ಆರತಿ ಎಲ್ಲ ಎತ್ತಿ ಒಳಗಡೆ ಬರಮಾಡ್ಕೊಂಡ್ರು. ಏನು ನಾವು ಬಿಂದಿಗೆಯಲ್ಲಿ ನೀರು ಅಂದರೆ ಕಳಸದಲ್ಲಿ ನೀರು ಹೊತ್ಕೊಂಬಂದಿದ್ವಲ್ಲ, ಸೊ ಆ ಕಳಸದಲ್ಲಿದ್ದಂಥ ನೀರನ್ನ ತಾಯಿಗೆ ಅಭಿಷೇಕ ಮಾಡಿದ್ರು. ಇದೆಲ್ಲ ಆದಮೇಲೆ ನೈಟು ಗಣಪತಿ ಹೋಮ ಮಾಡಿದರು. ಸೊ ಹೋಮಕ್ಕೆ ನಾನು ನನ್ನ ಹಸ್ಬೆಂಡು ಕುತ್ಕೊಂಡಿದ್ವಿ. ಅದ್ರದ್ದು ವಿಡಿಯೋ ಇಲ್ಲ, ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೋಮ ಮಾಡುವಾಗ ಅಷ್ಟು ಬ್ಯುಸಿಯಾಗಿ ಅದ್ರ ವಿಡಿಯೋ ಕಡೆ ಅಷ್ಟು ಗಮನ ಹರಿಸಲಿಲ್ಲ. ಸೊ ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ದೇವಿಯ ಜಾತ್ರಾ ಮಹೋತ್ಸವದ ಪೂಜಾ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಹೋಮ ಹವನಾದಿಗಳನ್ನು ಏರ್ಪಡಿಸಲಾಗಿದೆ. ನೈಟ್ ಅಲ್ಲೇ ಹಾಲ್ಟ್ ಆಗಿದ್ವಿ. ಸೊ ಬೆಳಗ್ಗೆ 6:30ಗೆ ಇರಬೇಕು ಅಂತ ಹೇಳಿದರು. ಇನ್ನೊಂದು ಹೋಮ ಇದೆ, ಈಗ ಯಾರು ಹೋಮಕ್ಕೆ ಕೂತಿದ್ದೀರಾ ಅವರೇ ಬೆಳಗ್ಗೆನೂ ಕೂತ್ಕೊಬೇಕು. ಸೊ ಶಾರ್ಪ್ 6:30ಗೆ ನಾವು ಅಲ್ಲಿದ್ವಿ. ಬಟ್ ಯಾರೂ ಬಂದಿರಲಿಲ್ಲ, ಅಂದರೆ ಪೂಜೆ ಮಾಡೋ ಅಂಥ ಪೂಜಾರಿ ಅವರು ಯಾರೂ ಬಂದಿರಲಿಲ್ಲ. ಸೊ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಬೆಳಗ್ಗೆನೇ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಮಳೆ ಬರೋ ಹಂಗಿತ್ತು, ಮೇ ಬಿ ಮಳೆ ಬರಬಹುದು ಅಂತ ಹೇಳಿಬಿಟ್ಟು ಅದಾದಮೇಲೆ ಬೆಳಗ್ಗೆನೇ ಪೆಂಡಾಲೆಲ್ಲ ತರಿಸಿದ್ರು, ಚೇರ್ಸು ಮತ್ತು ಪೆಂಡಾಲೆಲ್ಲ. ಅಂದರೆ ಮಳೆ ಬಂದರೆ ಊಟ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳಿ. ಅದಾದಮೇಲೆ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಪೂಜಾರಿಗಳು ಮತ್ತು ಊರವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಕಡೆ ಅಡುಗೆ ಕೆಲಸನೂ ಚೆನ್ನಾಗಿ ನಡೀತಾ ಇತ್ತು. ಬೆಳಗ್ಗೆ ತಿಂಡಿ ಕೂಡ ಅಲ್ಲೇ ಕೊಟ್ಟಿದ್ರು. ಸೊ ಮಧ್ಯಾಹ್ನ ಊಟಕ್ಕೂ ಅವರೇ ರೆಡಿ ಮಾಡ್ತಾಯಿದ್ರು.
ಇದೇನು ದೇವಸ್ಥಾನದ ಮುಂದೆ ನೋಡ್ತಾ ಇದ್ದೀರಲ್ಲ ಗರುಡಗಂಬ, ಸೊ ಆ ಗರುಡಗಂಬಕ್ಕೆ ಪೂಜೆ ಇಟ್ಕೊಂಡಿರೋದು ಇವತ್ತು ಹೊಸ್ದಾಗಿ ಮಾಡಿರೋದು ಅದನ್ನು. ಸೊ ಹಾಗಾಗಿ ಇವತ್ತು ಗರುಡಗಂಬದ್ದು ಪ್ರತಿಷ್ಠಾಪನಾ ಪೂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹೋಮ ಎಲ್ಲ ಮಾಡ್ತಾ ಇದ್ದಾರೆ. ನೈಟ್ ಒಂದು ಆಲ್ರೆಡಿ ಆಗಿಬಿಟ್ಟಿದೆ ಏನು ಹೋಮ. ಸೊ ಇವತ್ತು ಬೆಳಗ್ಗೆ ಒಂದಿದೆ. ಸೊ ಗರುಡಗಂಬಕ್ಕೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ಹೋಮ ಇರುತ್ತೆ. ಇವಾಗ ನವಗ್ರಹ ಹೋಮ ಇರೋದು. ಸೊ ನಾವು ಕೂಡ ನಿನ್ನೆ ಹೋಮ ಕೂತಿರೋದ್ರಿಂದ ಮಾರ್ನಿಂಗು ಕೂಡ ನಿನ್ನೆ ಯಾರೆಲ್ಲ ಕೂತಿದ್ದಾರೆ ಸೊ ಅವರು ಇವತ್ತು ಕೂಡ ಅವರೇ ಕೂತ್ಕೊಬೇಕು ಅಂತ ಹೇಳಿದ್ರು. ಹಾಗಾಗಿ ಬೆಳಗ್ಗೆನೇ ಬೇಗ ಹೊರಟು ಬಂದುಬಿಟ್ಟಿದ್ದೀವಿ. ಬೆಳಗ್ಗೆನೇ ಬೇಗ ಎದ್ದು 6:30ಗೆ ಅಲ್ಲಿ ಇರಬೇಕು ಅಂತ ಹೇಳಿ ಬಂದರೆ ಯಾರೂ ಬಂದಿರಲಿಲ್ಲ. ಇನ್ನೂ ಅಲಂಕಾರನೂ ಮಾಡಿರಲಿಲ್ಲ. ಸೊ ಅಲಂಕಾರನೂ ಎಲ್ಲ ನಡೀತಾ ಇದೆ. ಗರುಡಗಂಬಕ್ಕೂ ಅಷ್ಟೇ ಎಲ್ಲ ಪೂಜಾ ತಯಾರಿ ನಡೀತಾ ಇದೆ. ಇನ್ನು ರಾತ್ರಿ ಹೋಮ ಮಾಡಿದ್ಕೊಂಡ ಇಲ್ಲೇ ಹೋಮ ಮಾಡಿದ್ದು ಸುತ್ತ ಕೂತ್ಕೊಂಡಿದ್ವಿ. ಸೊ ಇವತ್ತು ಕೂಡ ಹೋಮಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಇವತ್ತಿನ ಹೋಮದಲ್ಲೂ ಅಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಯಾರ್ದಾರ್ದು ಹೆಲ್ಪ್ ತೊಗೊಂಡು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆಗಲಿಲ್ಲ ಅಂದರೂ ಏನು ತೊಂದರೆ ಇಲ್ಲ. ಯಾಕೆಂದರೆ ಆ ಹೋಮ ಕೂತ್ಕೊಂಡಾಗ ಅದೆಲ್ಲ ಅಷ್ಟು ತಲೆಗೆ ಬರೋದಿಲ್ಲ ವಿಡಿಯೋ ಮಾಡಬೇಕು ಅಂತ ಹೇಳಿ. ಸೊ ಈ ಕಡೆಯಿಂದ ತಾಯಿಗೆ ಎಲ್ಲ ಅಲಂಕಾರ ಮಾಡ್ತಾಯಿದ್ರು. ಇನ್ನೂ ಅಲಂಕಾರ ಮಾಡಿಲ್ಲ. ಸೊ ಇವಾಗ ನಡೀತಾ ಇದೆ. ಇನ್ನು ಬೇರೆ ಬೇರೆ ಊರಿಂದ ಬೇರೆ ಬೇರೆ ದೇವ್ರುಗಳು, ಉತ್ಸವ ಮೂರ್ತಿಗಳು ಅಂತ ಏನು ಹೇಳ್ತಾರೆ, ದೇವ್ರನ್ನ ಕರೆಸಿದ್ರು. ಸೊ ಎಲ್ಲ ದೇವರುಗಳು ಬಂದು ಎಲ್ಲ ಅಲ್ಲ, ಸೊ ಆದಷ್ಟು ಒಂದಷ್ಟು ದೇವರುಗಳು ಮುಂಚೆನೇ ಬೆಳಗ್ಗೆನೇ ಬಂದುಬಿಟ್ಟಿದ್ದಾರೆ. ಸೊ ಇನ್ನೂ ಬರೋರು ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಥರ ದೇವ್ರುಗಳೆಲ್ಲ, ಉತ್ಸವ ಮೂರ್ತಿಗಳೆಲ್ಲ ಬಂದಿರ್ತಾರಲ್ಲ. ಸೊ ಉತ್ಸವದಲ್ಲಿ ಎಲ್ಲನೂ ಪಾಲ್ಗೊಂಡಾಗ ಒಂಥರ ನೋಡೋಕ್ಕೆ ಏನೋ ಒಂಥರ ಖುಷಿ ಇರುತ್ತೆ. ಇಲ್ಲಿ ಗರುಡಗಂಬದ ಹತ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪೂಜೆಗೆ. ನವಗ್ರಹ ಪೂಜೆ ಇರೋದ್ರಿಂದ ಸೊ 9 ಕಳಶಗಳನ್ನ ರೆಡಿ ಮಾಡಿ ಸುತ್ತ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಹೂವು ಎಲ್ಲ ಏನು ನವಗ್ರಹಕ್ಕೆ ಸುತ್ತ ರೆಡಿ ಮಾಡಬೇಕಲ್ವ, ಸೊ ಹೂವುಗಳೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಎಷ್ಟು ಬೇಗ ಎಷ್ಟು ನೀಟಾಗಿ ಯಾವ ಥರ ಹೂವು ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ಗೊತ್ತಾ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಹೋಮ ಇತ್ತು. ಸೊ ಹೋಮಕ್ಕೆ ನಾವು ಕೂತಿದ್ವಿ. ಹೋಮನೂ ಕೂಡ ಮುಗೀತು. ಅದಾದಮೇಲೆ ಎಲ್ಲ ಉತ್ಸವ ಮೂರ್ತಿಗಳು, ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ, ನಿನ್ನೆ ಹೇಳಿದ್ನಲ್ಲ, ನಿನ್ನೆ ಎಲ್ಲ ಪೂಜೆ ಮಾಡಿದ್ವಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈ ಕಡೆ ಏನು ದೇವಿಗೆ ಅಲಂಕಾರ ಆಯಿತು. ಅದಾದಮೇಲೆ ಪೂಜೆನೂ ಆಯಿತು, ಹೋಮನೂ ಆಯಿತು. ಸೊ ನೋಡಿ ಅಮ್ಮನವ್ರು ಹೆಂಗೆ ಕಾಣಿಸ್ತಾ ಇದ್ದಾರೆ, ಎಷ್ಟು ಮುದ್ದಾಗಿ ಅಲಂಕಾರ ಮಾಡಿಕೊಂಡು ಕೂತಿದ್ದಾರೆ. ಇವತ್ತು ನಾನು ರೆಡ್ ಸ್ಯಾರಿ ಉಟ್ಟಿದ್ದೆ. ಸೊ ನನ್ನ ಫೇವ್ರೆಟ್ ಸ್ಯಾರಿ ಇದು. ಬಟ್ ಹೋಮದಲ್ಲಿ ಏನೋ ಗಾಳಿ ಬೀಸ್ತು ಅಂತ ಹೇಳಿ ಒಂದು ಸಣ್ಣ ಕಿಡಿ ಸೀರೆ ಮೇಲೆ ಕೂತು ಸ್ವಲ್ಪ ಚಿಕ್ಕದಾಗಿ ಒಂದು ಸ್ವಲ್ಪ ಸುಟ್ಟೋಗಿದೆ. ಸ್ವಲ್ಪ ಬೇಜಾರಾಯಿತು. ಪರವಾಗಿಲ್ಲ, ಏನಾದರೂ ಬೇರೆ ಹೊಲಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಅಲ್ಲಿಂದ ಡೈರೆಕ್ಟ್ ನಾನು ನಿನ್ನೆ ಏನು ಕಲಶ ಎಲ್ಲ ಹೊತ್ಕೊಂಡು ಪೂಜೆ ಮಾಡಿದ್ವಲ್ಲ, ಸೊ ಅಲ್ಲಿಗೆ ಬಂದು ಅಲ್ಲಿ ಎಲ್ಲ ಉತ್ಸವ ಮೂರ್ತಿಗಳು ಕೂಡ ಅಲ್ಲಿಗೆ ಬಂದರು. ಅಲ್ಲಿ ಬಂದು ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ರಿಟರ್ನ್ ಹೋಗುವಂಥದ್ದು. ಸೊ ಈ ವಿಡಿಯೋದಲ್ಲಿ ಪೂರ್ತಿ ಅದೇ ಇರುತ್ತೆ ಮುಂದೆ.
ಬೇರೆ ಬೇರೆ ಕಡೆಯಿಂದ ದೇವ್ರು ಮಾತ್ರ ಅಲ್ಲ, ಏನು ಉತ್ಸವ ಮೂರ್ತಿಗಳನ್ನ ಕರೆಸಿದಾರಲ್ಲ ಅದು ಮಾತ್ರ ಅಲ್ಲದೆ ಬಸವಣ್ಣನೂ ಕೂಡ ಕರೆಸಿದ್ರು. 3 ಬಸವಣ್ಣ ಬಂದಿತ್ತು. ಏನು 3 ಬೇರೆ ಬೇರೆ ಕಡೆಯಿಂದ 3 ಬಸವಣ್ಣನ ಕರೆಸಿದ್ರು. ಅದರಲ್ಲಿ ಒಂದು ಬಸವಣ್ಣ ಮಾತ್ರ ಗಾಡಿಯಿಂದ ಇಳಿತಾನೇ ಇರಲಿಲ್ಲ. ಸೊ ತುಂಬ ರಿಕ್ವೆಸ್ಟ್ ಮಾಡಿ ಎಲ್ಲ ಕೇಳಿಕೊಂಡು ಆಮೇಲೆ ಕೊನೆಗೆ ಇಳೀತು. ತುಂಬ ಹೊತ್ತು ಹಠ ಮಾಡ್ತು, ಇಳಿಲಿಲ್ಲ. ಅದಾದಮೇಲೆ ಅಲ್ಲಿಂದ ಡೈರೆಕ್ಟ್ ಏನು ದೇವಸ್ಥಾನಕ್ಕೆ ಬಂತು, ಇದು ಮಾರಿಯಮ್ಮ ದೇವಸ್ಥಾನಕ್ಕೆ. ಸೊ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮತ್ತೆ ಪುನಃ ಇನ್ನು ಮೆರವಣಿಗೆ ಹೋಗಬೇಕಿತ್ತಲ್ಲ ಉತ್ಸವಕ್ಕೆ. ಸೊ ಅಲ್ಲಿ ಹೋಗಿ 3 ಬಸವಣ್ಣನೂ ಲೈನಾಗಿ ನಿಲ್ಲಿಸಿ ಸೊ ಎಲ್ಲ ಥರ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮತ್ತೆ ಪುನಃ ಇಲ್ಲಿಂದ ಆ ದೇವಸ್ಥಾನ ಉತ್ಸಲಮ್ಮ ದೇವಸ್ಥಾನ ಏನಿದ್ದು ಹೋಮ ಮಾಡಿದ್ವಲ್ಲ ಸೊ ಅಲ್ಲಿಗೆ ಮತ್ತೆ ರಿಟರ್ನ್ ಹೋಗಬೇಕು. ಮೆರವಣಿಗೆ ಮಾಡಿಕೊಂಡು ಅಲ್ಲಿಂದ ಸುಮಾರು 1-1.5 ಕಿಲೋಮೀಟರ್ ಆಗಬಹುದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ಆ ಗ್ಯಾಪಲ್ಲಿ ನಾನು ನಡ್ಕೊಂಡು ಹೋಗಿರೋ ಅಂಥ ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಮಾರಿಯಮ್ಮ ದೇವಸ್ಥಾನದಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಉತ್ಸವ ಸ್ಟಾರ್ಟ್ ಆಯಿತು. ಅಲ್ಲಿಂದ ಎಲ್ಲ ಏನು ದೇವ್ರುಗಳು ಬಂದಿದ್ರಲ್ಲ ಅವರೆಲ್ಲ ಮೆರವಣಿಗೆಗೆ ಸ್ಟಾರ್ಟ್ ಮಾಡಿಕೊಂಡ್ರು. ಬಸವಣ್ಣ ಮತ್ತು ಏನು ಉತ್ಸವ ಮೂರ್ತಿಗಳು ಹೊತ್ಕೊಂಡವರೆಲ್ಲ ಏನೇನೋ ಅವ್ರದ್ದು ಸಂಪ್ರದಾಯಗಳು ಏನೇನೋ ಆಗ್ತಾಯಿತ್ತು. ಬಟ್ ನನಗೆ ಏನೋ ಒಂಥರ ಖುಷಿ ನೋಡೋಕ್ಕೆ ಡಿಫ್ರೆಂಟಾಗಿ. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯಗಳಿರುತ್ತೆ, ಒಂದೊಂದು ಕಡೆ ಒಂದೊಂದು ಥರ ಆಚರಣೆಗಳಿರುತ್ತೆ. ಸೊ ನನಗೆ ಇದೆಲ್ಲ ಸ್ವಲ್ಪ ಹೊಸದು, ಮದುವೆ ಆದಮೇಲೆ ಇದನ್ನೆಲ್ಲ ನೋಡ್ತಾ ಇರೋದು. ನಮ್ಮೂರ ಕಡೆ ಎಲ್ಲ ಈ ಥರ ಎಲ್ಲ ಮಾಡಲ್ಲ, ಅಲ್ಲೇ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನನಗೆ ಡಿಫ್ರೆಂಟ್ ಅಂತ ಅನ್ನಿಸ್ತು. ಸ್ವಲ್ಪ ಕುತೂಹಲನೂ ಇತ್ತು, ಏನೇನೋ ಆಗ್ತಾ ಇದೆಯಲ್ಲ, ಏನೇನೋ ಮಾಡ್ತಾ ಇದ್ದಾರಲ್ಲ ಅಂತ. ಇದು ಆ್ಯಕ್ಚುಲಿ 2ನೇ ಹಬ್ಬ ನನಗೆ, ಈ ಊರಿನ ಹಬ್ಬ. ಮದುವೆಯಾಗಿ 3 ವರ್ಷ ಆಯಿತು. ಸೊ 3 ವರ್ಷದಲ್ಲಿ 2 ವರ್ಷ ನನಗೆ ಇದು ನೋಡೋದಕ್ಕೆ ಸಿಕ್ಕಿದೆ. 1 ವರ್ಷದಲ್ಲಿ ಮೇ ಬಿ ಬಾಣ್ತಿ ಅನಿಸುತ್ತೆ, ನನ್ನ ಮಗಳು ಹುಟ್ಟಿದ್ಲು ಅನಿಸುತ್ತೆ, ಹಾಗಾಗಿ ಬರೋಕ್ಕಾಗಲಿಲ್ಲ. ಉತ್ಸವ ಹೋಗೋ ದಾರಿಯಲ್ಲೇ ಒಂದು ಶಿವನ್ ಟೆಂಪಲ್ ಸಿಗುತ್ತೆ. ಸೊ ಆ ಟೆಂಪಲ್ ಮುಂದೆನೂ ನಿಲ್ಲಿಸ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಮೆರವಣಿಗೆ ಸ್ಟಾರ್ಟ್ ಮಾಡಿ ಹೋಗ್ತಾರೆ. ಸೊ ಅಲ್ಲಿ ಏನಾಯಿತು ಅಂದರೆ ಒಂದು ದೇವರು ಏನು ಮುಂದೆ ಹೋಗ್ತಾನೇ ಇರಲಿಲ್ಲ, ಹಿಂದೆ ಹೋಗೋದು, ಅಲ್ಲೇ ಸುತ್ತ ಹಾಕೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಸುಮಾರು ಹೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ನಿಂತ್ಕೊಂಡಿದ್ದೀವಿ ನಾವು ನೋಡಿಕೊಂಡು. ಅಲ್ಲೇ ಸುತ್ತಾಡೋದು, ಮೇ ಬಿ ಅದು ಏನು ಅಂತ ಗೊತ್ತಿಲ್ಲ ನನಗೆ. ಅಲ್ಲಿದ್ದವರೆಲ್ಲ ದೇವ್ರು ಹೋಗ್ತಾ ಇಲ್ಲ ಮುಂದೆ, ಏನೋ ಆಗಿದೆ, ದೇವ್ರು ಹೋಗ್ತಾ ಇಲ್ಲ, ಹಿಂದೆ ಹೋಗ್ತಾ ಇದೆ, ಏನೋ ಆಗಬೇಕು, ಏನೋ ಮಾಡಬೇಕು, ಏನೋ ಪೂಜೆ ಎಕ್ಸ್ಟ್ರಾ ಏನೋ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಬಟ್ ಏನೋ ಒಂದು ನಂಬಿಕೆ, ಅವರ ಒಂದು ಆಚರಣೆ, ಅವರ ಒಂದು ನಂಬಿಕೆ ಮೇರೆಗೆ ಆಗುತ್ತೆ. ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಪುನಃ ಈ ದೇವಸ್ಥಾನಕ್ಕೆ ಬಂದ್ವಿ.
ಅಲ್ಲಿಂದ ಈ ದೇವಸ್ಥಾನಕ್ಕೆ ಬಂದಮೇಲೆ ಫಸ್ಟ್ ನಾನು ಸ್ಯಾರಿನ ಚೇಂಜ್ ಮಾಡಿ ಡ್ರೆಸ್ ಹಾಕೊಂಬಂದ್ಬಿಟ್ಟೆ. ಅದಾದಮೇಲೆ ಎಲ್ಲ ಊಟ ಇತ್ತು, ಸೊ ಊಟ ಮಾಡ್ಕೊಂಡ್ವಿ. ಆಲ್ರೆಡಿ ಲೇಟ್ ಆಗಿತ್ತು, ಬೆಳಗ್ಗೆನೂ ಕೂಡ ಹೋಮಕ್ಕೆ ಕೂತಿದ್ರಿಂದ ನಮಗೆ ಲಾಸ್ಟ್ ಊಟ ಎಲ್ಲರದು ಊಟ ಆದಮೇಲೆ ಲಾಸ್ಟ್ ತಿಂಡಿ ತಿಂದಿದ್ದು. ಆಮೇಲೆ ಬಸವಣ್ಣ ಏನು ಬಂದಿತ್ತಲ್ಲ ಅದನ್ನು ಕಳಿಸ್ಕೊಡ್ತಾ ಇದ್ದರು. ಸೊ ಎಷ್ಟೋ ಜನ ಅಲ್ಲಿ ಅಡ್ಡ ಉದ್ದ ಮಲ್ಕೊಂಡಿದ್ದಾರೆ ನೋಡಿ, ಬಸವಣ್ಣ ಅವ್ರ ಮೇಲೆ ಏನು ಹೋಗುತ್ತಂತೆ. ಸೊ ಹಾಗಾಗಿ ಮಲಗಿದ್ರು, ಬಟ್ ಬಸವಣ್ಣ ಸೈಡಲ್ಲಿ ಹೋಗ್ಬಿಡ್ತು, ಅವ್ರ ಮೇಲೆ ಹೋಗಲೇ ಇಲ್ಲ. ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೆ, ಬಟ್ ಸೈಡಲ್ಲಿ ಹೋಗ್ಬಿಡ್ತು, ಯಾರ ಮೇಲೂ ಹೋಗಲಿಲ್ಲ ಅದು. ಅದಾದಮೇಲೆ ಬಂದಂಥ ಉತ್ಸವ ಮೂರ್ತಿಗಳೇನು ಬೇರೆ ಬೇರೆ ಊರಿಂದ ದೇವ್ರನ್ನ ಕರೆಸಿದ್ರಲ್ಲ ಅವರೆಲ್ಲ ಅವ್ರನ್ನ ಕಳಿಸ್ಕೊಡೋ ಅಂಥ ಒಂದು ಏನು ಕಾರ್ಯಕ್ರಮ ನಡೀತು. ಅದೇನೋ ವಿಚಿತ್ರವಾಗಿ ನನಗೆ ಡಿಫ್ರೆಂಟ್ ಅಂತ ಅನ್ನಿಸ್ತು. ಅವ್ರು ಕಳಿಸ್ಕೊಡ್ಬೇಕಾದ್ರೆ ಏನೋ ಒಂದು ಕೆಲವೊಂದು ರೀತಿಯಲ್ಲಿ ಈ ಕಡೆಯಿಂದ ಟ್ಯಾಕ್ಟ್ರಲ್ಲಿ ಕೂತಿದ್ರು, ಆ ಕಡೆಯಿಂದ ಏನು ಉತ್ಸವ ಮೂರ್ತಿಗಳನ್ನ ಹೊತ್ಕೊಂಡಿದ್ರಲ್ಲ ಅವರು, ಆ ಕಡೆಯಿಂದ ಓಡ್ ಬರೋರು ಇವರು ಮುಂದೆ ಹೋಗೋದು ಹಿಂದೆ ಹೋಗೋದು, ಆ ಕಡೆಯಿಂದ ಅವರು ಕೂಡ ಹಿಂದೆ ಮುಂದೆ ಬರೋದು, ಸುಮಾರು ಹೊತ್ತು ಅದೇ ಆಯಿತು. ಅದಾದಮೇಲೆ ಹೋಗೋರು, ಅದೇ ಕಳಿಸ್ಕೊಡೋ ಅಂಥ ಒಂದೇನು ಬೀಳ್ಕೊಡುಗೆ ಮಾಡೋ ಅಂಥ ರೀತಿ ಅದು. ಸೊ ಅದನ್ನು ಸುಮಾರು ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಊರ ಜನ ಎಲ್ಲ ತುಂಬ ಚೆನ್ನಾಗಿ ಸೇರಿದ್ರು. ಅದಾದಮೇಲೆ ನಾವು ಹೊರಡೋದಕ್ಕೆ ರೆಡಿ ಆದ್ವಿ. ತುಂಬ ಬಿಸಿಲಿತ್ತು, ಬೆಳಗ್ಗೆಯಿಂದ ಸುತ್ತಿ ಸುತ್ತಿ ಎಲ್ಲ ಓಡಾಡಿ ಬಿಸಿಲಲ್ಲೇ ನಿಂತು ಸುಸ್ತಾಗ್ಬಿಟ್ಟಿತ್ತು. ಎಲ್ಗೋಗಿದ್ದೆ ನೀನು? ಬಾ ಬಾ ಬಾ. ಇಲ್ಲ, ಅವಳು ನನ್ನ ಜೊತೆ ಮಾತಾಡ್ತಾ ಇದ್ದ. ಹೆಂಗಿದೆ ನೋಡು. ಹೀಗೆ ಪೂಜೆ ಮುಗಿಸ್ಕೊಂಡು ನಿನ್ನೆ ನೈಟ್ ಹಾಲ್ಟ್ ಆಗಿದ್ವಲ್ಲ, ಅವ್ರ ಮನೆಗೆ ಹೋಗಿದ್ವಿ. ಸೊ ಅವರು ಮಾವಿನಕಾಯಿ ತೋಟ ಇದೆ ಅವ್ರ ಮನೇಲಿ. ಸೊ ಅವ್ರ ತೋಟಕ್ಕೆ ಒಂದ್ಸಲ ಹೋಗಿ ಬರೋಣ ಅಂತ ಹೇಳಿ ಹೋಗ್ಬಿಟ್ಟು ಅಲ್ಲಿದ್ದಂಥ ಮಾವಿನಕಾಯಿನೆಲ್ಲ ಕುಯ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ತೋಟಕ್ಕೆ ಹೋಗಿ ಎಲ್ಲ ಕುಯ್ಕೊಂಡ್ವಿ. ಪಾಪ ಅವರು ಮರದಲ್ಲಿದ್ದಂಥ ಹಣ್ಣುಗಳನ್ನ ಕುಯ್ಕೊಟ್ರು. ಮರದ ಕೆಳಗೆ ತುಂಬ ಹಣ್ಣು ಬಿದ್ದಿರೋ ಹಣ್ಣುಗಳಿದ್ವು. ಸೊ ನಾವು ಅದನ್ನು ಚೆನ್ನಾಗಿದೆ ನೋಡೋದಕ್ಕೆ ಅಂತ ಎಲ್ಲ ಹೆರ್ಕೊಂಡು ಬಂದ್ವಿ. ಇದು ಪಾಪ ತಿನ್ನ, ಆಮೇಲೆ ತಿಂತಾಳೆ ಪಾಪ. ಮನೆ ಒಲೆ ಹಚ್ಬೇಡ್ರಿ. ಮ್ಯಾಂಗೋ ಜ್ಯೂಸು, ಮ್ಯಾಂಗೋ ಹಲ್ವಾ. ಪಾರ ಲಕ್ಕಿ ತೆಗೆದ್ರೆ ಯಾಕೆ ತಿಂತ? ಚೆನ್ನಾಗಿರೋ ಕಿತ್ಕೊಡ್ತಾವ, ತಿನ್ನೋಲ್ಲ. ಚೆನ್ನಾಗಿರೋ ಆಯ್ತಿರಕ್ಕ, ಸುಮ್ಮನೆ ವೇಸ್ಟ್ ಆಯ್ತದೆ. ಮರದ ಕೆಳಗೆ ತುಂಬ ಹಣ್ಣು ಬಿದ್ದಿದ್ದು. ಸೊ ಅದು ಚೆನ್ನಾಗಿದೆ ಅಂತ ನೋಡೋದಕ್ಕೂ ಚೆನ್ನಾಗೇ ಇತ್ತು, ಏನೂ ಆಗಿರಲಿಲ್ಲ. ಸೊ ಹಾಗಾಗಿ ನಾವು ಅದನ್ನೆಲ್ಲ ಎತ್ಕೊಂಡು ಹೋದ್ವಿ. ಬಟ್ ಅವ್ರ ಮನೆ ಹತ್ರ ಎತ್ಕೊಂಡು ಹೋದಾಗ ಅದನ್ನೆಲ್ಲ ನೋಡಿ ಅವರು ಇದು ಹುಳಾಗಿದೆ, ಇದು ಹುಳಾಗಿದೆ, ಇದು ಹಾಳಾಗಿದೆ ಅಂತ ಎಲ್ಲ ಎಸ್ಬಿಟ್ರು. ಸೊ ಆದ್ರೂ ಕೆಲವೊಂದು ಚೆನ್ನಾಗಿರೋದನ್ನ ಎತ್ಕೊಂಡಿದ್ವಿ. ಅದಾದಮೇಲೆ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಾದಮೇಲೆ ನೋಡಿದ್ರೆ ಅವ್ರು ಹೇಳಿದೆ ಕರೆಕ್ಟು, ತುಂಬ ಹಣ್ಣುಗಳು ಹಾಳಾಗ್ಬಿಟ್ಟಿದ್ವು. ಸೊ ಮನೆಗೆ ಬಂದ್ಬಿಟ್ಟು ಕಟ್ ಮಾಡಿ ನೋಡಿದ್ರೆ ಹುಳಾಗಿತ್ತು. ಅವ್ರು ಹೇಳಿದ್ದೆ ಕರೆಕ್ಟು. ಅವ್ರಿಗೆ ಹೇಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಮೇ ಬಿ ಬೆಳೆಗಾರರಿಗೆ ಅದೆಲ್ಲ ಒಂದು ಸ್ಕಿಲ್ ಅನಿಸುತ್ತೆ. ಮೊನ್ನೆ ಒಂದು ಮಡಿಕೆ ತೊಗೊಂಬಂದಿದ್ದೆ. ಸೊ ಆ ಮಡಿಕೆ ಲೀಕ್ ಆಗ್ತಿದೆ ಅಂತ ಹೇಳಿದ್ನಲ್ವ, ಅದನ್ನು ಅವ್ರ ಹತ್ರ ಮತ್ತೆ ಹೋಗ್ಬಿಟ್ಟು ಕೇಳಿದಾಗ ಅದನ್ನು ವಾಪಸ್ ಕೊಡಿ, ನಾನು ಬೇರೆ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ವಿ. ಸೇಮ್ ಕಲರ್ ಇರಲಿಲ್ಲ, ಬೇರೆ ಡಿಸೈನ್, ಬೇರೆ ಕಲರ್ ಅದು. ಸೊ ಪರವಾಗಿಲ್ಲ ಅಂತ ಹೇಳಿ ತೊಗೊಂಬಂದೆ. ಸ್ವಲ್ಪ ಏನೋ ಕಲರ್ ಆಚೆ ಈಚೆ ಆಗಿದೆ, ಆದರೂ ಪರವಾಗಿಲ್ಲ. ಅವ್ರು ಹೇಳಿದ್ದಾರೆ 24 hours ಏನು ನೀರು ಹಾಕಿ ಇಡಿ, ಅದಾದಮೇಲೆ ಯೂಸ್ ಮಾಡ್ಬೋದು ಅಂತ ಹೇಳಿ. ಹಾಗಾಗಿ ಫುಲ್ ನೀರು ಹಾಕಿ 24 hours ಇಟ್ಟಿದ್ದೀನಿ. ನೋಡಬೇಕು ಹೇಗಿದೆ, ಲೀಕ್ ಆಗ್ತಾ ಇದೆಯಾ ಅಂತ. ನಾನು ಇವತ್ತು ಚೆಕ್ ಮಾಡಿದ ರೀತಿಗೆ ಅದೇನು ಲೀಕ್ ಆಗ್ತಾ ಇರಲಿಲ್ಲ. ಮೇ ಬಿ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಹೇಳಿ.
ಸೊ ಇವತ್ತಿನ ದಿನ ಹೀಗಿತ್ತು. ಸ್ವಲ್ಪ ಮಳೆ ಬರೋ ಹಾಗಿದೆ, ವೆದರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.